टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬಿಬಿಎಂಪಿ 5 ಪಾಲಿಕೆಯಾಗಿ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಬಟ್ ಬಿಜೆಪಿ ಇದರ ವಿರುದ್ಧ ಒಂದು ಹೋರಾಟ ರೂಪಿಸ್ತಾ ಇದೆ. ಜೊತೆಗೆ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ವಿರುದ್ಧ ಹೈಕೋರ್ಟ್ಗೆ ಕೆಲವರು ಪಿಎಲ್ ಹಾಕ್ತಾರೆ. ಅದನ್ನ ಕ್ಯಾನ್ಸಲ್ ಮಾಡಬೇಕು. ಯಾವುದನ್ನ? ಗ್ರೇಟರ್ ಬೆಂಗಳೂರು ಯಾವ ಪ್ರಾಧಿಕಾರ? 5 ಪರ ವಿರೋಧ ಇದ್ದೇ ಇರುತ್ತೆ. ಇದನ್ನು ಸರ್ಕಾರ ಗಮನ ಹರಿಸ್ತದೆ. ಎಲ್ರಿಗೂ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಲ್ವಾ? ಎಲ್ರಿಗೂ ಕೂಡ ಇವತ್ತು ನಗರೀಕರಣ ಆಗ್ತಾ ಇದೆ. ಬಹುಶಃ ನೀವು ಯಾರು ಕೂಡ ಆ ಕಡೆ ಹೋಗಲಿಲ್ಲ ಅಂತ ಕಾಣಿಸ್ತದೆ. ನನ್ನ ಕ್ಷೇತ್ರದಲ್ಲೇನೆ ನೀವು ಆ ಭಾಗಕ್ಕೆ ಕೆಲವು ಭಾಗಗಳಿಗೆ ಹೋಯ್ತು ಅಂತಂದ್ರೆ ಇದು ಪಂಚಾಯತಿನ, ಇದು ಹಳ್ಳಿನ, ಏನು ಎತ್ತ ಅಂತೇಳಿ ನಿಮಗೆ ಅನ್ನಿಸ್ತದೆ. ಸೊ ಎಲ್ಲೋ ಒಂದು ಕಡೆ ನಾಗರಿಕ ಮೂಲ ಸೌಕರ್ಯಗಳನ್ನು ಕೇಳ್ತಾರೆ. ಅದು ಪಂಚಾಯಿತಿಯಿಂದ ಒದಗಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಗ್ರಾಮ ಪಂಚಾಯಿತಿಗಳಿಂದ ಒದಗಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಬೆಂಗಳೂರಿನ ಆಡಳಿತ ಕೂಡ ಜನಸಂಖ್ಯೆ ಸುಮಾರು 1,40,00,000ಕ್ಕೂ ಹೆಚ್ಚು ಮೀರಿರ್ತಕ್ಕಂಥದ್ದು. 2011ರ ಜನಗಣತಿನೇ ಬೇರೆ, ಆದರೆ ಇವತ್ತಿನ ವಸ್ತುಸ್ಥಿತಿಗಳೇ ಬೇರೆ. ಸೊ ಹಾಗಾಗಿ ಆಡಳಿತ ನಡೆಸಬೇಕಾದ್ರೆ ಒಬ್ಬ ಕಮಿಷನರ್ನಿಂದ ಎಲ್ಲವೂ ಕೂಡ ಸಾಧ್ಯ ಆಗೋದಿಲ್ಲ. ಸೊ ಉತ್ತಮವಾದಂಥ ಆಡಳಿತವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸರ್ಕಾರ ಇವತ್ತು ಕೆಲವೊಂದು ತೀರ್ಮಾನಗಳನ್ನು ತೆಗೆದುಕೊಂಡಿದೆ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡುವಂಥ ಕೆಲಸ ಇವತ್ತು ಸರ್ಕಾರ ಮಾಡಿದೆ. ಸೊ ಒಂದು ಉತ್ತಮವಾದಂಥ ಆಡಳಿತವನ್ನು ಸಾರ್ವಜನಿಕರಿಗೆ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದೇ ಹೊರತು ಬೆಂಗಳೂರು ಆಡಳಿತ ವ್ಯವಸ್ಥೆ ಏನಿದೆ ಮುಖ್ಯವಾಗಿ ಅದೆಲ್ಲವನ್ನು ಕೂಡ ಬೆಂಗಳೂರು ಅಥಾರಿಟಿ ಒಳಗಡೆ ಇರ್ತದೆ. ಅದು ಜವಾಬ್ದಾರಿಯನ್ನು ನಿರ್ವಹಿಸ್ತದೆ. ಎಲ್ಲರನ್ನೂ ಜೊತೆಲಿ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡ್ತದೆ. ಹೋಗ್ತಾರೆ 25ನೇ ತಾರೀಕು